ನಿನ್ ದರ್ಶನ್ ಫ್ಯಾನ್ ಆಗಿ ಮಾತಾಡ್ಬೇಡ, ಬಾರೋ ಊರ್ನವನಾಗಿ ಮಾತಾಡೋ. ಈಗ ನೀವು ದರ್ಶನ್ ಫ್ಯಾನ್ಸ್ ಹೇಳ್ತಿರಲ್ಲ, ಹೋಗ್ ಜನರು ಕಷ್ಟ ಕೇಳ್ರಿ, ಜನರು ಕಷ್ಟ ಕೇಳ್ರಿ ಅಂತ ಬರ್ರಿ, ಬಂದಿದೀವಿ. ಅದೇ ಜ್ಞಾನ ಇದ್ರೆ ಒಂದ್ ನಾಲ್ಕು ಮಾತಾಡಬಹುದು, ತಿಳುವಳಿಕೆ ಇದ್ರೆ. ಏನು ಗೊತ್ತಿಲ್ಲ ಅಂದ್ರೆ ಏನು ಮಾತಾಡಕ್ಕಾಗಲ್ಲ. ಅಲ್ಲ, ಈಗ ನಾನು ಈಗ ದರ್ಶನ್ ಫ್ಯಾನ್ಸ್ ನಮಗೆ ಕಮೆಂಟ್ ಹಾಕೋರಲ್ಲಪ್ಪ, ಬಂದ್ರಿ ಜನರು ಕಷ್ಟ ಕೇಳಿ ಅಂತ ಬಂದಿದೀವಲ್ಲ, ಬಂದ್ರಿ ಮಾತಾಡ್ ಬರ್ರಿ. ತಪ್ಪು ಮಾಡಿದರೆ ಕಾನೂನು ಮುಂದೆ ತಲೆ ಬಾಗ್ಲೇಬೇಕು. ಕಾನೂನು ಅದ್ರ ಬಗ್ಗೆ ಏನು ಎರಡು ಮಾತಿಲ್ಲ. ನಮ್ ಕರ್ತವ್ಯ ನಾವು ಮಾಡುದು. ಯಾರಾದ್ರೂ ಅಷ್ಟೇ ಬಿಡಲ್ಲ, ಕಾನೂನು ಬಗ್ಗೆ ಯಾರು ದೊಡ್ಡವರೇನಲ್ಲ. ಆ ತರ ಇರೋದು. ಆ ಚೌಕಟ್ಟಲ್ಲಿ ಇದ್ರೆ ನೋಡು ಎಲ್ಲರೂ ಕ್ಷೇಮ. ಆ ತಿಳುವಳಿಕೆ ಇರ್ಬೇಕು ಜನಗಳ ಹತ್ರ. ಅರ್ಥ ಆಯ್ತಾ? ಸರಿ ಸರ್, ಸರಿ ಸರ್, ಆಯ್ತು. ಬವ್ವಾ, ಅಯ್ಯೋ ಅಯ್ಯೋ ಅವ್ವ, ನಮ್ಮವ್ವ, ನೀವು ನಗ್ತಿರಲ್ರಿ, ಮಾತಾಡಕ್ ಆಗಲ್ಲ, ನಿಮ್ ನಗ್ತಿರಲ್ರಿ. ಅವ್ವ ಚೆನ್ನಾಗಿದ್ರಿ? ಏನ್ ನಿಮ್ ಹೆಸರು? ನಿಮ್ ಹೆಸರು ಬಂದು ರೋಡ್ ಹದ್ಗೆಡ್ಸ್ಬಿಟ್ರಲ್ಲ, ಬಿಲ್ ಮಾಡ್ಕೊಂಡ ಅವ್ನ ಮನೆಗೆ ಹೊಂಟದ. ಎಷ್ಟ್ ಜನಕ್ ತೊಂದ್ರೆ, ರೋಡಲ್ಲೇ ಹೋಯ್ತದೆ ಮಳೆ ನೀರಲ್ಲ. ನಾನ್ ಹೆಂಗ್ಸಾಗಿದ್ರು ಕರೆಕ್ಟ್ ಆಗಿ ಮಾಡ್ಸೋನಿ, ಚಪ್ಪಾಳೆ ಹೆಂಗ್ಸಾಗಿದ್ರು ಯಾವ ತರ ಮಾಡ್ಸೋನಿ ರೋಡ ಹದ್ಗೆಡ್ಸ್ಬಿಟ್ಟು. ಹೆಂಗ್ ಮಾಡ್ಸ್ರಿ ನೀವು? ಸೂಪರ್ ಆಗಿ ರೋಡ್ ಎಷ್ಟದ್ ನೋಡು, ಅಷ್ಟಕ್ಕೆ ಡ್ರೈನ್ ಮಾಡ್ಬೇಕಿತ್ತು. 2 ಅಡಿ ಎತ್ತರ ಮಾಡ್ಬಿಟ್ಟ. 2 ಅಡಿ ಎತ್ತರ ಆದ್ರೆ ಮಳೆ ಊದದ್ದೆಲ್ಲ ರೋಡಲ್ಲೇ ಹೋಯ್ತೆ, ರೋಡ್ ಕೊರ್ದಾಕ್ಬಿಡ್ತು. ನೋಡಿ ಅಲ್ಲಿ ಚರಂಡಿ, ನಿಮ್ಗೆ ಚರಂಡಿನೇ ದೊಡ್ಡದಾಗ್ಬಿಡ್ತು. ರೋಡು ಅದು ಡ್ರೈನು ಮೇಲ್ಕಾಯ್ತು, ಮನೆ ಎಲ್ಲ ಅಗ್ಗದು, ಮುಂದಕ್ ಬರಕಾಗಲ್ತು, ಕೈ ಬೈ ಎತ್ತಲ್ತು. ಆ ತರ ಮಾಡ್ಬಿಟ್ಟಲ್ಲ ಬಡವ್ರ ಬಗ್ಗರಿಗೆ, ಗೊತ್ತಿಲ್ದಿರೋನ್ಗೆ. ಯಾರೋ ಹುಡುಗ, ಇಷ್ಟುದ ಹುಡುಗ ಮಾಡಿಸ್ತನು, ತಲೆ ಬುಡ ಗೊತ್ತಿಲ್ಲ ಅವಕ್ಕೆ, ಅವಕ್ಕೇನು ಇಲ್ಲ. ಬಿಲ್ ಮಾಡ್ಕೊಂಡ ಅವ್ನ ಮನೆಗೆ ಹೊಂಟದ. ಎಷ್ಟ್ ಜನಕ್ ತೊಂದ್ರೆ. ನನ್ನ ಹೆಸರು ಎಂಟ್ಲಸ್ಮಮ್ಮ. ಎಂಟ್ಲಸ್ಮಮ್ಮ ಬಂತ? ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಬತ್ತಾದೆ ಸರ್. 2000 ಬತ್ತಾಯ್ತಾ? ಬತ್ತಾದೆ. ಇವಾಗ ಒಂದ್ 2 ತಿಂಗಳಿಂದ ಕೊಡ್ಲಿಲ್ಲ. ಎಷ್ಟು ತಿಂಗಳು ಬಂದಿಲ್ಲ? ಮುಂಚೆ ಒಂದ್ 7-8 ಸತಿ ಬತ್ತು. ಹೌದಾ? ಅಷ್ಟ ಆಮೇಲೆ ಬರ್ಲಿಲ್ಲ, ಈಗ ಬತ್ತದೆ ಮತ್ತೆ. ಈಗ ಬಂದಿದ್ದಾತಂತೆ, ಈಸ್ಕೋಬೇಕು. ಹೌದಾ? ಇದು ವೈಎಪಿ ಅಂದ್ರೆ ಪಿಂಚಣಿ ಬತ್ತಾದೆ. ಬತ್ತದ? ತಿಂಗಳ ಬತ್ತೈತಾ? ಏನ್ ಹೇಳ್ತೀರಾ ನಿಮ್ MLA-ಗೆ? ಓಟ್ ಹಾಕಿ ಗೆಲ್ಸಿರೋರ್ಗ? ಗೆಲ್ಸಿರೋರು ಅಂದ್ರೆ ಏನ್ ಅವ್ರ ಮನೆಗೆ, ಏನ್ ಜನಕ್ಕೆ ಹೆಲ್ಪ್ ಮಾಡಲ್ರು. ಹೌದಾ? ಈಗ ಬಸ್ ಎಲ್ಲ ಬರಲ್ವಾ? ಬಸ್ ಬತ್ತಾದೆ, ಜನಕ್ಕೆ ಹೆಲ್ಪ್ ಮಾಡಲ್ರು. ಅವ್ರ ಮನೆಗೆ ಗೆದ್ದೋರು ಅವ್ರ ಮನೆಗೆ, ಅವ್ರ ಮಕ್ಳು, ಅವ್ರ ಹೆಂಡ್ರ ಮಕ್ಳು ಬಸ್ ಎಲ್ಲ ಟೈಮ್ ಕರೆಕ್ಟ್ ಆಗವಾ? ಇಲ್ಲ ಬರೀ ಒಂದು ಬತ್ತದ? ಇಲ್ಲ, ಬಸ್ ಬತ್ತಾದೆ ಕರೆಕ್ಟ್ ಆಗಿ ಬತ್ತಾದೆ. ರೋಡ್ ಹದಗೆಡ್ಸ್ಬಿಟ್ರಲ್ಲ, ಅದೇ ಬೇಜಾರು. ಅದೇ ಬೇಜಾರು. ನೋಡಿ ಇಲ್ಲಿ ಹೆಂಗಾಗದೆ ನೋಡಿ. ಈಗ ನಿಮ್ಗೆ ಈ ಚರಂಡಿ ಇದೆಯಲ್ಲ, ಈಗ ಎತ್ತರ ಮಾಡ್ಬಿಟ್ರು ಇದನ್ನ. ಈಗ ರೋಡ್ ಇಂದ ಹಿಂಗೆ ಎತ್ತರ ಮಾಡ್ಬಿಟ್ರೆ ನಿಮ್ಗೆ ಆ ನೀರೆಲ್ಲ ರೋಡಲ್ಲೇ ಹೋಯ್ತದೆ. ಅವಾಗ ಹಾಕೋ ರೋಡೆಲ್ಲ ಕಿತ್ತೋಗುತ್ತೆ, ಗುಂಡಿ ಬೀಳದೆ ಅದಕ್ಕೆ. ಆಯ್ತಾ? ಇದು ಅದೇ ತಗ್ಗಾಗ್ ಮಾಡಿದ್ರೆ ನಿಮ್ಗೆ ರೋಡ್ ನೀರೆಲ್ಲ ಚರಂಡಿಗೆ ಹೋಗಿ ಬಿದ್ದಿರೋದು. ಯಾರೀ ಅವ ಇಂಜಿನಿಯರ್? ಏನ್ರಿ ಇಂಜಿನಿಯರ್ ಅನ್ಬೇಕೀಗ? ಹೋಲಿ ಬಿಡಿ. ಮಾತಾಡ್ಸ್ಬಾರ್ದಾ? ಮತ್ತೆ ನಿಮ್ಮನ್ ಮಾತಾಡಿಸ್ತಾ ಇನ್ ಯಾರು ಮಾತಾಡಿಸ್ತಾರೆ? ಅವ ಏನ್ ನಿಮ್ ಹೆಸರು? ಪಾರ್ವತಮ್ಮ. ಎಲ್ಲಿ ಡಾಕ್ಟರ್ ರಾಜ್ಕುಮಾರ್? ನಾಚ್ಕತ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಎಲ್ಲಿ ನಾಚ್ಕತವ್ರಲ್ಲಪ್ಪ. ಎಲ್ಲಿ ಮನೆ? ಊರೊಳಗ? ಹೆಂಗದೆ ನಿಮ್ ಊರು? ಚೆನ್ನಾಗದೆ. ನೀವ್ ಕೂತಿರೋ ಜಾಗ ಕೇಳಲಿಲ್ಲ, ನೀವ್ ಮಾಡ್ತಿರೋ ಕೆಲಸ ಕೇಳಲಿಲ್ಲ. ನಿಮ್ ಊರ್ ಹೆಂಗದೆ ಅಂತ ಕೇಳ್ದೆ. ಊರಲ್ಲಿ ಏನ್ ಪ್ರಾಬ್ಲಮ್? ಹಂಗ ರೋಡ್ ಎಲ್ಲ ಸಕ್ಕತ್ತಾಗದೆ ಅಲ್ವಾ? ನೀರೆಲ್ಲ ಚೆನ್ನಾಗ್ ಬರ್ತದೆ ಅಲ್ವಾ? ನೀರು ಚರಂಡಿ ಎಲ್ಲ ಚೆನ್ನಾಗದೆ ಅಲ್ವಾ? ರೋಡ್ ಎಲ್ಲ ಒಳ್ಳೆ ನೈಸ್ ರೋಡ್ ತರ ಇದೆ ಅಲ್ವಾ? ಪಾರ್ವತಮ್ಮ, ರೋಡ್ ಎಲ್ಲ ನೈಸ್ ರೋಡ್ ತರ ಇದೆಯಾ? ಮತ್ ಹೇಳ್ಬೇಕಾದ ಪ್ರಾಬ್ಲಮ್. ಮತ್ ನಿಮ್ ಪ್ರಾಬ್ಲಮ್ ಕೇಳಕ್ ಬಂದಿರೋದ್ ನಾನು. ಏನೋ ಒಂಚೂರು ಮಜಾ ಇರ್ಲಿ ಅಂತ ಕಾಮಿಡಿ ಮಾಡ್ತೀನಿ. ರೋಡ್ ಹೆಂಗದೆ? ತಾಯಿ ನಾಚ್ಕೊಳ್ಳೋದ್ ನೋಡವ. ಹೋಗ್ಲಿ, ಕಾಸು ಬಂತ 2000? ಬರ್ಲಿಲ್ಲ ಕಣಪ್ಪ. ಇದ್ ನೋಡಿ ಹೆಂಗ್ ಜೋರಾಗಿ ಮಾತಾಡ. ಬಂದೇ ಇಲ್ಲ ಕಣಪ್ಪ ಅಂತ. ಬಂದಿಲ್ವಾ? ಎಷ್ಟ್ ತಿಂಗಳಾಯ್ತು ಪಿಂಚಣಿ? 3 ತಿಂಗಳು ಪಿಂಚಣಿದು ಬಂದಿತ್ತು, ಬರ್ಲಿಲ್ಲ. ಆಮೇಲೆ ಬರ್ಲಿಲ್ವಾ? ಸರಿ. ನಿಮ್ಮ ಹೆಸರಣ್ಣವ? ಬೈರಮ್ಮ. ನಿಮ್ಮ ಹೆಸರು? ಮುಂದಸ್ಮಮ್ಮ. ಗೃಹಲಕ್ಷ್ಮಿ? ಒಂದ್ಸತಿ ಬಂದಿತ್ತು. ಒಂದೇ ಸಲಿಯ? ಆಮೇಲೆ ಬಂದೇ ಇಲ್ವಾ? ನಿಮ್ಮ ಹೆಸರೇನು? ಎಲ್ಲ ಲಕ್ಷ್ಮಿಗಳೇ ಅವ್ರೆ, ಎಲ್ಲ ಲಕ್ಷ್ಮಿಗಳೇ ಕೂತವ್ರೆ. ಅಮ್ಮ, ನೀವೇ ಓನರು? ಮೇಡಮ್, ನೀವೇ ಓನರು? ಎಲ್ಲ ಲಕ್ಷ್ಮಿಗಳನ್ನೇ ಕರ್ಸಿರಿ ಬಿಡಿ. ಮತ್ತೆ ನಿಮ್ಗೂ ಕಾಸು ಬಂದಿಲ್ವಾ? ಎಷ್ಟು ಬತ್ತು? ನಮ್ದು 2 ತಿಂಗಳು ಬತ್ತು. ಈಗ ನಿಮ್ಮೂರು ಹಣೆದೊಡ್ಡಿ. ಹಣೆದೊಡ್ಡಿಲಿ ಏನೇನ್ ಪ್ರಾಬ್ಲಮ್ ಇದಾವು? ಎಲ್ಲ ಚೆನ್ನಾಗದೆ. ಎಲ್ಲ ಚೆನ್ನಾಗದೆ. ಬಸ್ ಬರ್ತದ ಸರಿಯಾಗಿ ನ್ಯಾಯವಾಗಿ? ಬಸ್ ಇಲ್ಲ. ಮತ್ತೆ ಎಲ್ಲ ಸರಿಯಾಗದೆ ಅನ್ಬಿಟ್ರಿ.
ನಿಮ್ ರೈತರ ಪರವಾಗಿಲ್ಲ ನಾವು ಮಾತಾಡ್ತಿರ್ತೀವಿ, ನೀವು ನೋಡಿದ್ರೆ ನಮ್ ಜೊತೆ ಮಾತಾಡಕ್ಕೆ ಹಿಂಗ್ ಮಾಡ್ತೀರಾ, ತಪ್ಪಲ್ವಾ? ಏನ್ ಪರಿಚಯ, ನಾನೇನಾದ್ರು ಪರಿಚಯ, ಈಗ ನಾನ್ ನಿಮ್ ಜೊತೆ ಪರಿಚಯ ಇಲ್ಲ ಆದ್ರೆ ಹೆಂಗ್ ಮಾತಾಡ್ದೆ ನಾನು? ಹಂಗಲ್ಲ ಕಣಪ್ಪ, ಎಲ್ಲೂ ನಾವ್ ಮಾತಾಡಿದ್ರು ಇದಿಲ್ವಲ್ಲ, ಇನ್ನೇನು ಅಲ್ಲ. ಈಗ ನಾನ್ ನಿಮ್ ಜೊತೆ ಮಾತಾಡಿದ್ದೆ ಯಾವಾಗ್ಲಾರು, ಮತ್ ಆದ್ರೂ ಹೆಂಗ್ ಮಾತಾಡ? ಅಭ್ಯಾಸ ಇದೆ ತಾನೇ. ಅಭ್ಯಾಸ ಇದೆ, ಆದ್ರೂ ಎಲ್ಲರೂ ಹೊಸಬ್ರೆ ತಾನೆ. ಸರಿ ಆಯ್ತು. ಊರ್ ನಿಮ್ದು? ಬಸ್ಸು ಬರ್ತಾವ ಟೈಮ್ಗೆ? ಬಸ್ ಇಲ್ವಾ? ಹೋಗ್ಲಿಕ್ಕೆ ಕಾಸು ಬಂತ 2000 ಬತ್ತಾ? ಇದು ಮಾತ್ರ ಸರಿಯಾಗಿ ಹೇಳ್ತಾರೆ, ಬತ್ತಾ ಬದ್ದಿಲ್ವಾ ಅಂತ. ನಿಮ್ದೇ ಅವರು? ಕೊಳೂರ್ನಳ್ಳಿನೇನಾ? ಒಟ್ಟು ಎಲ್ಲಾ ಗ್ರಾಮ ಪಂಚಾಯತಿ ಗ್ರಾಮದವ್ರು ಇಲ್ಲಿಗೆ ಬರ್ಬೇಕಾ? 14 ಗ್ರಾಮದವ್ರು ಇಲ್ಲಿಗೆ ಬರ್ಬೇಕಾ? ಅಣ್ಣ ಬದುಕಿದ್ಯಾ ಅಣ್ಣ? ಅಯ್ಯೋ ಪಾಪ ಛೇ, ಕೆಲವ್ರು ಅವ್ರನ್ನು ನಾವು ದೂಷಣೆ ಮಾಡಕ. ಕೆಲವು ಕಡೆ ನಾನು ಸೀರಿಯಸ್ ಆಗಿ ಹೇಳ್ತಿದೀನಿ, 10 kg ಸರಿಯಾಗಿ ಕೊಡಲ್ಲ, ಆಮೇಲೆ ತಿಂಗಳ ರೇಷನ್ ಕೊಡಲ್ಲ. ನೀವು ಎಜುಕೇಟೆಡ್ಗಳು, ಆಮೇಲೆ ನೀವೆಲ್ಲರೂ ಏನ್ ಮಾಡ್ಬೇಕು, ಕೇಳಬೇಕು, ನಿಮ್ಮ ಹಕ್ಕು ಅದು. ಕೊಡ್ತಾವ್ರಾ? ಈಗ ಅಭಿವೃದ್ಧಿದೇ ಪ್ರಾಬ್ಲಮ್ ಈಗ ಊರಲ್ಲಿ. ರೋಡ್ ಮಾಡಿಸ್ಕೊಡ್ಬೇಕು, ನಿಮ್ ರೋಡೆಲ್ಲ ಕಾಡಾಗದ? ಹೋಗಕ್ಕಾಗತ್ತು ಕೆಲ್ಸಕ್ಕೆ ಅಂತಂದ್ರೆ ಗುಂಡಿ ಎಲ್ಲ ರೋಡ್ ಚೆನ್ನಾಗಿಲ್ಲ, ರೋಡ್ ವ್ಯವಸ್ಥೆ ಮಾಡಿ ನಮ್ಗೆ ಬೊಲೆ ಗುಂಡಿ ಹೋಗಕ್ಕಾಗಲ್ಲ, ಬೈಕ್ ಯಾಕೆ ನೀವೇ ತಪ್ಪಿಸ್ತಿದ್ದೀರಿ ಮಾತಾಡ್ಸೋದ? ಪರವಾಗಿಲ್ಲ, ನಾವು ಜೋರಾಗಿ ಮಾತಾಡ್ತಿಲ್ವಾ? ಜೋರಾಗೆ ಮಾತಾಡ್ಬೇಕು. ನೀವು ಜೋರಾಗಿ ಮಾತಾಡಿದ್ರೆ ಅವ್ರು ಬಂದು ಗುಂಡಿ ಮುಚ್ಚಲ್ಲ. ಇನ್ ನಿಧಾನಕ್ಕೆ ಮಾತಾಡಿದ್ರೆ ಅಂತೂ ಮುಗ್ದೇ ಹೋಯ್ತು.